ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸರ. ಸೊ ಇವತ್ತು ವಿಡಿಯೋಲಿ ಒಂದು ಸೂಪರ್ ಟೆಕ್ನಿಕ್ ಅಂಡ್ ಟಿಪ್ಸ್ ನಿಮಗೆ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಈ ಥರ ನೆಟ್ ಫ್ಯಾಬ್ರಿಕಲ್ಲಿ ನೀವು ಬೀಡ್ ವರ್ಕ್ ಮಾಡಿದರೆ ಬ್ಯಾಕ್ ಸೈಡ್ ಎಲ್ಲ ಥ್ರೆಡ್ ಎಲ್ಲ ಕಾಣಿಸ್ತಾ ಇದಲ್ವಾ. ಸೊ ಅದು ಹೆಂಗೆ ನೀಟ್ ಹೆಂಗೆ ನೀವು ಮಾಡ್ಬೋದು ಅಂತ ತೋರ್ಸಕ್ಕೆ ಹೋಗ್ತೀನಿ. ಸೊ ಯೂಶ್ವಲಿ ನಾವು ನಾರ್ಮಲ್ ಫ್ಯಾಬ್ರಿಕಲ್ಲಿ ಬೀಡ್ ವರ್ಕ್ ಮಾಡಿದರೆ ಅದು ಥ್ರೆಡ್ ಎಲ್ಲ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಸೊ ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡುವಾಗ ಅಲ್ಲಿ ಥ್ರೆಡ್ ಎಲ್ಲ ನಿಮಗೆ ಹೈಡ್ ಆಗಿಬಿಡುತ್ತೆ. ನೋಡೋದಕ್ಕೆ ಬ್ಯಾಕ್ ಸೈಡು ನೀಟ್ ಫಿನಿಶಿಂಗ್ ಇದೆ. ಸೊ ನಾವು ನೆಟ್ ಫ್ಯಾಬ್ರಿಕಲ್ಲಿ ಬೀಡ್ ವರ್ಕ್ ಮಾಡುವಾಗ ಥ್ರೆಡ್ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ನಾವು ನೆಟ್ ಮೇಲೆ ನಾವು ಲೈನಿಂಗ್ನು ಹಾಕೋದಿಲ್ಲ. ಹಂಗೆ ಹಾಕಿದರೆ ಕೂಡ ಆ ಥ್ರೆಡ್ ಎಲ್ಲ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದು ನಿಮಗೆ ನೋಡೋದಕ್ಕೆ ಫಿನಿಶಿಂಗ್ ಚೆನ್ನಾಗಿಲ್ಲ. ಸೊ ಅದಕ್ಕೆ ಏನು ಟೆಕ್ನಿಕ್ ಅಂತ ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಯೂಶ್ವಲಿ ನೀವು ನಾರ್ಮಲ್ ಫ್ಯಾಬ್ರಿಕಲ್ಲಿ ಬೀಡ್ ವರ್ಕ್ ಮಾಡುವಾಗ ನೀವು ಒಂದು ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ತಾರೆ ಅಂದರೆ ಬೀಡ್ನ ಸುತ್ತಬಿಟ್ಟು ಲಾಕ್ ಮಾಡ್ತಾರೆ. ಸಿಂಗಲ್ ಬೀಡ್ ಲಾಕಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇವಾಗ ನೆಟ್ ಮೇಲೆ ವರ್ಕ್ ಮಾಡುವಾಗ ನೀವು ಸಿಂಗಲ್ ಬೀಡ್ ಲಾಕಿಂಗ್ ಮೆಥಡ್ ಮಾಡಿದ್ರೇನು ಓಕೆ, ಇಲ್ಲ ಸ್ಟಿಚಸ್ ಹಾಕಿ ನೀವು ಲಾಕ್ ಮಾಡ್ರೇನು ಒಂದೊಂದು ಬೀಡಿಗೆ ಟೂ ಲಾಕ್ಸ್ ನೀವು ಮಾಡಬೇಕು. ಸೊ ನಾರ್ಮಲ್ ಫ್ಯಾಬ್ರಿಕಲ್ಲಿ ಒನ್ ಟೈಮ್ ಎಡ್ಜಲ್ಲಿ ಮಾತ್ರ ನೀವು ನಾಟ್ ಹಾಕಿದರೆ ಸಾಕು. ಬಟ್ ನೆಟ್ ಫ್ಯಾಬ್ರಿಕಲ್ಲಿ ಮಾಡುವಾಗ ಟೂ ಟೈಮ್ಸು ಬೀಡ್ ಲಾಕ್ ಮಾಡಬೇಕು. ಸೊ ಇವಾಗ ನೋಡಿ ಒಂದೊಂದು ಬೀಡ್ಸ್ನ ನಾನು ಒಂದು ಫಸ್ಟ್ ಟೈಮ್ ಸುತ್ತಬಿಟ್ಟು ಲಾಕ್ ಮಾಡಿದ್ದೀನಿ. ಸೆಕೆಂಡ್ ಟೈಮ್ ಜಸ್ಟ್ ಒಂದು 2 ಚೈನ್ ಸ್ಟಿಚ್ ಹಾಕ್ಬಿಟ್ಟು 3ಗೆ ಲಾಕ್ ಮಾಡ್ತಿದ್ದೀನಿ. ನೋಡಿ ಫಸ್ಟ್ ಲಾಕ್ ಆಗಿದೆ, ಇವಾಗ ಸೆಕೆಂಡ್ ಲಾಕು. ಸೊ ಈ ಥರ ಒಂದೊಂದು ಬೀಡಿಗೇನು ನೀವು ಟೂ ಲಾಕ್ ಹಾಕಬೇಕು. ಸ್ವಲ್ಪ ಟೈಮ್ ಜಾಸ್ತಿನೇ ಆಗುತ್ತೆ, ಬಟ್ ನಿಮಗೆ ನೀಟ್ ಫಿನಿಶಿಂಗ್ ಆವಾಗ ಬರುತ್ತೆ. ಸೊ ಬ್ಯಾಕ್ ಸೈಡ್ಲಿ ನಾವು ಇವಾಗ ಥ್ರೆಡ್ನ ಕಟ್ ಮಾಡಿದರೆ ನಮಗೆ ಥ್ರೆಡ್ ಬಂದು ಬೀಡ್ಸ್ ಎಲ್ಲ ನೀವು ರಿಮೂವ್ ಆಗಲ್ಲ. ಯಾಕಂದರೆ ಒಂದೊಂದು ಬೀಡಿಗೆ ನಾವು ಟೂ ಟೈಮ್ಸು ನಾಟ್ ಹಾಕಿದ್ದೀವಲ್ವಾ. ಸೊ ಅದಕ್ಕೆ ಇವಾಗ ನೋಡಿ ನಾನು ಸಿಸರ್ ಯೂಸ್ ಮಾಡಿ ಸ್ಲೋವಂಗೆ ನೀವು ಕಟ್ ಮಾಡಬೇಕು. ನೆಟ್ ಫ್ಯಾಬ್ರಿಕ್ ಏನೋ ಡ್ಯಾಮೇಜ್ ಆಗಬಾರ್ದು. ಸೊ ಎಲ್ಲ ಎಕ್ಸ್ಟ್ರಾ ಇರೋ ಥ್ರೆಡ್ ಎಲ್ಲ ನೀವು ಕಟ್ ಮಾಡಿದರೆ ನಿಮಗೆ ಬೀಡ್ಸ್ ನೋಡಿ ಏನೂ ರಿಮೂವ್ ಆಗಲ್ಲ, ಲೂಸ್ನೂ ಆಗಲ್ಲ, ಚೆನ್ನಾಗೆ ನೀಟ್ ಫಿನಿಶಿಂಗಲ್ಲಿ ನಿಮಗೆ ಬರುತ್ತೆ. ಬ್ಯಾಕ್ ಸೈಡ್ನು ಏನು ಥ್ರೆಡ್ಡು ಕಾಣಿಸ್ತಾ ಇಲ್ಲ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನೆಟ್ ಫ್ಯಾಬ್ರಿಕಲ್ಲಿ ಬೀಡ್ ವರ್ಕ್ ಮಾಡುವಾಗ ಈ ಥರ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ ಅಂದರೆ ನೀವು ಎಲ್ಲ ಡಬಲ್ ನಾಟ್ ಹಾಕಿಬಿಟ್ಟು ನೀವು ವರ್ಕ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ, ಬಟ್ ಫಿನಿಶಿಂಗು ಆವಾಗ ನೀಟಾಗೆ ಸಿಗುತ್ತೆ. ಇವಾಗ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ, ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದೇ ಥರ ಪ್ರೊಫೆಷ್ನಲ್ ಆಗಿ ನೀವು ಕಂಪ್ಲೀಟ್ಲಿ ಆರಿ ಎಂಬ್ರಾಯ್ಡ್ರಿ ಕೋರ್ಸ್ ಕಲಿಬೇಕು ಅಂದರೆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಈ ವಿಡಿಯೋಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸಿಲೆಬಸ್ ಅಷ್ಟು ಇಂಟೆನ್ಸ್ ಹೆಂಗೆ ಡೀಪ್ ಹೆಂಗೆ ನಿಮಗೆ ಎಲ್ಲಿನೂ ಇನ್ಸ್ಟಿಟ್ಯೂಷನ್ಲಿನೂ ಹೇಳ್ಕೊಡಲ್ಲ. ಅದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ, ಅಷ್ಟು ನಿಮಗೆ ಡೀಟೇಲ್ಸು ನಿಮಗೆ ಈ ಕೋರ್ಸ್ ಇರುತ್ತೆ. ಸೊ ಇದೇ ನೋಡಿ ಬ್ಯಾಕ್ ನೆಕ್ಕಲ್ಲಿ ನಾನು ಏನು ಬೀಡ್ ವರ್ಕೇ ಮಾಡಿಲ್ಲ. ಸೊ ಅದಕ್ಕೆ ಏನು ಪ್ರಾಬ್ಲಮೇ ಇಲ್ಲ. ಸೊ ಸ್ಲೀವ್ಸಲ್ಲಿ ಮಾತ್ರ ಈ ಬೀಡ್ ವರ್ಕ್ ಇರೋದ್ರಿಂದ ಸ್ವಲ್ಪ ಟೈಮ್ ನಿಮಗೆ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ. ಸೊ ಫೈನಲಿ ಬ್ಯಾಕ್ ನೆಕ್ಕು, ಫ್ರಂಟು, ಸ್ಲೀವ್ಸ್ ಈ ಥರ ನಿಮಗೆ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಓನ್ ಮ್ಯಾನುಫ್ಯಾಕ್ಚರು, ಅದಕ್ಕೆ ನಿಮಗೆ ಬೆಸ್ಟ್ ಪ್ರೈಸು ಸಿಗ್ತಾ ಇದೆ. ಸೊ ಇವಾಗ ಕ್ಲಾಸಸ್ ಡೀಟೇಲ್ಸ್ ಬಗ್ಗೆ ತೋರಿಸ್ತೀನಿ. ನಮ್ಮ ಹತ್ರ 3 ವೆರೈಟೀಸ್ ಆಫ್ ಕ್ಲಾಸ್ ಇದೆ. ಆನ್ಲೈನ್ ಲೈವ್ ಕ್ಲಾಸು, ಆಫ್ಲೈನ್ ಕ್ಲಾಸು ಬ್ಯಾಂಗ್ಳೂರ್ಲಿ ಬನರ್ಘಟ್ಟ ರೋಡ್ ಬಿಹೈಂಡ್ ಅರಿಕೆರೆ, ಆ್ಯಂಡ್ ನಿಮಗೆ ಪ್ರೀ ರೆಕಾರ್ಡೆಡ್ ವಿಡಿಯೋ ಸೆಕ್ಷನ್ನು ಇದೆ. ಸೊ ಇದು ನೋಡಿ ಸಿಲೆಬಸ್ ಡೀಟೇಲ್ಸು, ಇದು ನಮ್ಮ ವೆಬ್ಸೈಟ್ಲಿನೂ ಅವೈಲಬಲ್ ಇರುತ್ತೆ. ಇಲ್ಲಾಂದರೆ ನನಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿ ನಿಮಗೆ ಫುಲ್ ಡೀಟೇಲ್ಸ್ ಈ PDF ನೋಟ್ಸು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಎಷ್ಟು ಕ್ಲಾಸಸ್ ಇದೆ ನೋಡಿ, ಟೋಟಲಿ 222 ಕ್ಲಾಸಸ್ ಬಂದು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಲ್ಯಾಂಗ್ವೇಜಸ್ ತಮಿಳ್, ಇಂಗ್ಲೀಷ್ ಆ್ಯಂಡ್ ಕನ್ನಡ 3 ಲ್ಯಾಂಗ್ವೇಜ್ಲಿನೂ ಅವೈಲಬಲ್ ಇರುತ್ತೆ. ಸೊ ನೀವು ಪ್ರೀ ರೆಕಾರ್ಡೆಡ್ ಸೆಕ್ಷನ್ ಪರ್ಚೇಸ್ ಮಾಡ್ರೇನೋ ಓಕೆ, ಇಲ್ಲ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ರೇನೋ ಓಕೆ, ಇಲ್ಲ ನೀವು ಆಫ್ಲೈನ್ ಕ್ಲಾಸ್ ಡೈರೆಕ್ಟಾಗಿ ಬಂದು ಲರ್ನ್ ಮಾಡಿದ್ರೇನೋ ಅದೇ ಸೇಮ್ ಸಿಲೆಬಸ್, ಸೇಮ್ ಟೆಕ್ನಿಕ್ಸೇ ನಿಮಗೆ ಟೀಚ್ ಮಾಡೋಕ್ಕೆ ಹೋಗ್ತೀನಿ. ಸೊ ನಿಮಗೆ ಹೇಗೆ ಟೈಪ್ ನಿಮಗೆ ಈಸಿ ಇದೆ, ಕಂಫರ್ಟಬಲ್ ಇದೆ, ಆ ಥರ ನೀವು ಚೂಸ್ ಮಾಡ್ಬೋದು. ವೀಕ್ ಡೇಸ್ ಕ್ಲಾಸು, ವೀಕೆಂಡ್ ಕ್ಲಾಸು ಎಲ್ಲ ಕೂಡ ಅವೈಲಬಲ್ ಇದೆ. ನೆಕ್ಸ್ಟ್ ಬ್ಯಾಚು April 1 ಅಂತ ಸ್ಟಾರ್ಟ್ ಆಗೋಕ್ಕೆ ಹೋಗುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಜಾಯಿನ್ ಮಾಡಬೇಕಂತ ಇಮಿಡಿಯೇಟ್ಲಿ ಜಾಯಿನ್ ಮಾಡಿ. ಸೊ ಸಿಲೆಬಸ್ ಮಾತ್ರ ನೋಡಿ ಬೇಸಿಕ್ಲಿಂದ ಸ್ಟಾರ್ಟ್ ಆಗಿ ಅಡ್ವಾನ್ಸ್ವರೆಗೆ ಎಲ್ಲ ಕವರ್ ಆಗುತ್ತೆ. ನಿಮಗೆ ಜರ್ದೋಸಿ ವರ್ಕು, ನೆಟ್ ಎಂಬ್ರಾಯ್ಡ್ರಿ ವರ್ಕು, ಮಿರರ್ ವರ್ಕು, ರಿಬ್ಬನ್ ವರ್ಕು, ಬ್ರೋಚ್ ವರ್ಕು, ಜರ್ದೋಸಿಲಿ ನಿಮಗೆ ಅಡ್ವಾನ್ಸ್ಡ್ ವೆರೈಟೀಸು, ಥ್ರೆಡ್ ವರ್ಕು, ಮತ್ತು ಇದರೆಲ್ಲ ಫುಲ್ ನೋಡಿ ಥ್ರೆಡ್ ವರ್ಕ್ಲಿ ಅಡ್ವಾನ್ಸ್ಡ್ ಸ್ಟಿಚಸ್ಸು, ಕಟ್ ವರ್ಕು, ಎಂಬೋಸ್ಡ್ ವರ್ಕು ಎಲ್ಲ ಕೂಡ ಇವಾಗ ಟ್ರೆಂಡಿಂಗ್ ಇರೋ 3D ವರ್ಕು, 5D ವರ್ಕು ಎಲ್ಲ ನಿಮಗೆ ಕವರ್ ಆಗುತ್ತೆ. ಜಸ್ಟ್ ಈ ಸಿಲೆಬಸ್ ಮಾತ್ರ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಅಷ್ಟು ವೆರೈಟೀಸ್ ಆಫ್ ವರ್ಕ್, ಸ್ಟಿಚಸ್ಸು ಎಲ್ಲ ಕೂಡ ವಿತ್ ಡಿಸೈನಿಂಗ್ ಟೆಕ್ನಿಕ್ಸ್ ಅಂತ ಇದೆ. ಸೊ ಇದಕ್ಕೆ ಮಂತ್ಲಿ ಫೀಸ್ ಜಸ್ಟ್ 3500 ರೂಪೀಸ್ ಪರ್ ಮಂತು. ಸೊ 3 ಮಂತ್ಸೇ ನಿಮಗೆ A to Z ಕಂಪ್ಲೀಟಿಂಗೆ ನಿಮಗೆ ಕೋರ್ಸು ಫಿನಿಶ್ ಆಗುತ್ತೆ. ಆ್ಯಂಡ್ ಗ್ರೇಸ್ ಟೈಮ್ನು 1 ಮಂತ್ ಇರುತ್ತೆ. ಇದರಲ್ಲಿ ನೋಡಿದರೆ ಮೆಟೀರಿಯಲ್ ಕಿಟ್ನು ನಾವೇ ಪ್ರೊವೈಡ್ ಮಾಡ್ತೀವಿ. ಮೆಟೀರಿಯಲ್ ಕಿಟ್ಟು ಫುಲ್ 3 ಮಂತ್ಸ್ಗೆ ನಿಮಗೆ 2500 ವಿತ್ ಸ್ಟ್ಯಾಂಡು ಬರುತ್ತೆ. ಆ್ಯಂಡ್ ಕ್ಲಾಸಸ್ ನೋಡಿದರೆ April 1 ಅಂತ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾರಿಗಾದ್ರು ಜಾಯಿನ್ ಮಾಡಬೇಕಂದ್ರೆ ಮೇಲೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಲ್ಲ ಡೀಟೇಲ್ಸು ನಮ್ಮ ವೆಬ್ಸೈಟ್ಲಿ ಅವೈಲಬಲ್ ಇದೆ. ಇಲ್ಲಾಂದರೆ ನನಗೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ಲ ಡೀಟೇಲ್ಸು ಕಳಿಸ್ಕೊಡ್ತೀನಿ. ಸೊ April 1 ನೆಕ್ಸ್ಟ್ ಬ್ಯಾಚು ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಇಂಟೆನ್ಸಂಗೆ ನಿಮಗೆ ಎಲ್ಲ
ಕ್ಲಾಸಸ್ನು ಎಲ್ಲ ಸ್ಟಿಚಸ್ಸು ವಿತ್ ಡಿಸೈನಿಂಗ್ ಟೆಕ್ನಿಕ್ಸು, ಟ್ರೇಸಿಂಗ್ ಟೆಕ್ನಿಕ್ ಕೂಡ ನಿಮಗೆ ಬೇಸಿಕ್ ಸಿಂಪಲ್ ಡಿಸೈನ್ಲಿಂದ ಒಂದು ಹೆವಿ ಪಲ್ಲಾಕ್ ಡಿಸೈನ್ವರೆಗೆ ಹೆಂಗೆ ಟ್ರೇಸಿಂಗ್ ಮಾಡಬೇಕಂತ ಕಂಪ್ಲೀಟ್ಲಿ. ಅದು ಮಾತ್ರ ಇಲ್ಲ, ನೀವು ಒಂದು ಬೊಟ್ಟಿಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಜಸ್ಟ್ ವಿತೌಟ್ ಎನಿ ಇನ್ವೆಸ್ಟ್ಮೆಂಟು ಮನೇಲಿ ಇದ್ಕೊಂಡು ಹೆಂಗೆ ಈ ಬೊಟ್ಟಿಕ್ನ ಸ್ಟಾರ್ಟ್ ಮಾಡ್ಬೋದು, ಹೆಂಗೆ ಕ್ಯಾಟ್ಲಾಗ್ ಕ್ರಿಯೇಟ್ ಮಾಡ್ಬೋದು, ಆರ್ಡರ್ಸ್ ಹೆಂಗೆ ತೊಗೋಬೋದು ಅಂತ ಕಂಪ್ಲೀಟ್ ಬೊಟಿಕ್ ಟ್ರೈನಿಂಗ್ ನಾನು 10 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ ಈ ಬೊಟಿಕ್ ಟ್ರೈನಿಂಗ್ನು ನಾನು ಈ ಕೋರ್ಸಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದೆಲ್ಲ ಸೇರಿ ಕೂಡ ನಿಮಗೆ ಜಸ್ಟ್ 3500 ಪರ್ ಮಂತು. ಯಾರಿಗಾದ್ರೂ ಜಾಯಿನ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನೋಡಿ, ಸ್ಕ್ರೀನಲ್ಲಿ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತು ಕರ್ನಾಟಕ ಹುಡುಗಿಗೆ ಒಂದು ಸೂಪರ್ ಸರ್ಪ್ರೈಸ್ ಕೂಡ ಇದೆ. ಸೊ ಆ ಸರ್ಪ್ರೈಸ್ ಏನಂತ ನಿಮಗೆ ನೆಕ್ಸ್ಟು ವಿಡಿಯೋಲಿ ನಾನು ತೋರಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಫುಲ್ ಕರ್ನಾಟಕ ಹುಡುಗಿಗೆ, ಎಸ್ಪೆಷಲಿ ಆರಿ ವರ್ಕ್ ಮಾಡೋರಿಗೆ ಆ್ಯಂಡ್ ವುಮೆನ್ಗೆ ಒಂದು ಬ್ಯೂಟಿಫುಲ್ ಚಾನ್ಸು, ಅದು ಏನಂತ ನಾನು ನೆಕ್ಸ್ಟ್ ವಿಡಿಯೋಲಿ ಅನೌನ್ಸ್ ಮಾಡ್ತೀನಿ. ಸೊ ಮಿಸ್ ಮಾಡಿಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಫಾಲೋ ಮಾಡಿ. ನಿಮಗೆ ಸರ್ಪ್ರೈಸು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಥ್ಯಾಂಕ್ ಯು.